ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಸಿ ಇದೀಗ ಮಂಗಳೂರಿಗೂ ಕೂಡ ತಟ್ಟಿದೆ. ಮಂಗಳೂರಿನ ಹೋಟೆಲ್ಗಳಲ್ಲಿ ದೋಸೆಗೂ ಕೂಡ ಇದೀಗ ಕಂಡೀಷನ್ ಅಪ್ಲೈ ಮಾಡಲಾಗಿದೆ. ಹಾಗಾದ್ರೆ ಆ ಕಂಡೀಷನ್ ಏನು? ಎಲ್ಲಾ ಸಮಯದಲ್ಲೂ ಕೂಡ ಇನ್ಮುಂದೆ ಮಸಾಲೆ ದೋಸೆ ಸಿಗೋದಿಲ್ಲ. ಮಂಗಳೂರು ಹೋಟೆಲ್ಗಳಲ್ಲಿ ದೋಸೆಗೂ ಕೂಡ ಈಗ ಕಂಡೀಷನ್ ಹಾಕಲಾಗಿದೆ. ಎಲ್ಲಾ ಸಮಯದಲ್ಲೂ ಇನ್ಮುಂದೆ ಗರಿ ಗರಿ ಮಸಾಲೆ ದೋಸೆ ಸಿಗಲ್ಲ. ದೋಸೆ ಪೂರೈಕೆಗೂ ಕೂಡ ಸಮಯ ನಿಗದಿ ಮಾಡಿದ್ದಾರೆ ಮಾಲೀಕರು. ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ದೋಸೆಯನ್ನ ಪೂರೈಕೆ ಮಾಡಲಾಗುತ್ತೆ. ರಾಷ್ಟ್ರಗಳ ಯುದ್ಧದಿಂದಾಗಿ ಭಾರತದ ಮೇಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಎಫೆಕ್ಟ್ ಬೀಳ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಡುಗೆ ಇಂಧನದ ಅಲಭ್ಯತೆಗಳು ಕೂಡ ಉಂಟಾಗ್ತಾ ಇದೆ. ಪ್ರಮುಖವಾಗಿ ಹೋಟೆಲ್ಗಳಲ್ಲಿ ಯೂಸ್ ಮಾಡುವಂತಹ ಕಮರ್ಷಿಯಲ್ ಗ್ಯಾಸ್ ಏನಿದೆ ಅದರ ಕೊರತೆ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಕಾಡ್ತಾ ಇದೆ. ಹೀಗಾಗಿ ಹೋಟೆಲ್ಗಳಲ್ಲಿ ಒಂದು ಅಡುಗೆ ಮಾಡುವುದೇ ಬಹಳಷ್ಟು ಕಷ್ಟದ ಪರಿಸ್ಥಿತಿ ಎನ್ನುವಂತಿದೆ. ಯಾಕಂದ್ರೆ ಸರಿಯಾದ ಸಂದರ್ಭದಲ್ಲಿ ಬೇಕಾದಂತಹ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ತೊಂದರೆಯನ್ನ ಹೋಟೆಲ್ ಮಾಲಕರು ಅನುಭವಿಸ್ತಾ ಇದ್ದಾರೆ. ಕೆಲವು ಬೆಂಗಳೂರು ಕಡೆ ಎಲ್ಲ ಕಟ್ಟಿಗೆಯ ಮೂಲಕವಾಗಿ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳನ್ನ ಮಾಡಿದ್ರೆ, ಮಂಗಳೂರಲ್ಲಿ ಸದ್ಯ ಇರುವಂತಹ ಗ್ಯಾಸ್ಗಳನ್ನೇ ಬಳಸಿಕೊಂಡು ಇಲ್ಲಿ ಅಡುಗೆಗಳನ್ನ ಮಾಡಲಾಗ್ತಾ ಇದೆ. ನಾನೀಗ ಮಂಗಳೂರಿನ ಪ್ರಸಿದ್ಧ ತಾಜ್ ಹೋಟೆಲ್ನಲ್ಲಿದ್ದೇನೆ. ಇಲ್ಲಿಯೂ ಕೂಡ ಒಂದಷ್ಟು ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆ ಉಂಟಾಗ್ತಾ ಇದೆ. ಹೀಗಾಗಿ ಹೋಟೆಲ್ನವರೇ ಇದಕ್ಕೆ ಬೇಕಾದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಹೋಟೆಲ್ ಮಾಲಕರ ಸಂಘದ ಅಧ್ಯಕ್ಷರು ಮತ್ತು ತಾಜ್ ಹೋಟೆಲ್ನ ಎಂಡಿ ಆದಂತಹ ಜಗದೀಶ್ ಶೆಣೈ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಸರಿ, ಈಗ ಕಮರ್ಷಿಯಲ್ ಗ್ಯಾಸ್ನ ತೊಂದರೆ ಉಂಟಾಗ್ತಾ ಇದೆ. ಮಂಗಳೂರಿನಲ್ಲಿ ಯಾವ ರೀತಿಯ ಹೋಟೆಲ್ಗಳಲ್ಲಿ ಯಾವ ರೀತಿಯಾಗಿ ತೊಂದರೆ ಆಗ್ತಿದೆ, ಪ್ರಮುಖವಾಗಿ ನಿಮ್ಮ ಹೋಟೆಲ್ನಲ್ಲಿ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತ? ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಇಲ್ಲ. ಸಾಧಾರಣ 1st of March ನಿಂದ ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಸೆಂಟ್ರಲ್ ಗವರ್ಮೆಂಟ್ ಆಯಿಲ್ ಕಂಪನಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಕಮರ್ಷಿಯಲ್ ಸಿಲಿಂಡರ್ ಪ್ರೊಡಕ್ಷನ್ ಮಾಡಬಾರ್ದು ಅಂತೇಳಿ. ಇದರಿಂದ ಹಲವಾರು ಹೋಟೆಲ್ನವರು ತೊಂದರೆಯಲ್ಲಿ ಬಿದ್ದಿದ್ದಾರೆ. ತಮ್ಮ ಪ್ರೊಡಕ್ಷನ್ ಮಾಡಲಿಕ್ಕೆ ಆಗುದಿಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಹೋಟೆಲಲ್ಲಿ ನಾವು ದೋಸೆ ಐಟಮ್ ಎಲ್ಲ ಸ್ಟಾಪ್ ಮಾಡಿದ್ದೇವೆ. ಬೆಳಿಗ್ಗೆದ್ದು ದೋಸೆ ಇಲ್ಲ, ಮಧ್ಯಾಹ್ನ ಮಾತ್ರ ನಾವು ಗ್ರಾಹಕರಿಗೆ ಕೊಡಬೇಕಾಗ್ತದೆ. ಇದರಿಂದ ಗ್ರಾಹಕರು ಸಹ ತೊಂದರೆಯಲ್ಲಿ ಬಿದ್ದಿದ್ದಾರೆ. ತಿಂಡಿ ಇಲ್ಲದಿದ್ರೆ ಅವರು ಬರುವುದು ಸ್ಟಾಪ್ ಮಾಡುತ್ತಾರೆ. ಇದರಿಂದ ನಮಗೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಸಿ ಇದೀಗ ಮಂಗಳೂರಿಗೂ ಕೂಡ ತಟ್ಟಿದೆ. ಮಂಗಳೂರಿನ ಹೋಟೆಲ್ಗಳಲ್ಲಿ ದೋಸೆಗೂ ಕೂಡ ಇದೀಗ ಕಂಡೀಷನ್ ಅಪ್ಲೈ ಮಾಡಲಾಗಿದೆ. ಹಾಗಾದ್ರೆ ಆ ಕಂಡೀಷನ್ ಏನು? ಎಲ್ಲಾ ಸಮಯದಲ್ಲೂ ಕೂಡ ಇನ್ಮುಂದೆ ಮಸಾಲೆ ದೋಸೆ ಸಿಗೋದಿಲ್ಲ. ಮಂಗಳೂರು ಹೋಟೆಲ್ಗಳಲ್ಲಿ ದೋಸೆಗೂ ಕೂಡ ಈಗ ಕಂಡೀಷನ್ ಹಾಕಲಾಗಿದೆ. ಎಲ್ಲಾ ಸಮಯದಲ್ಲೂ ಇನ್ಮುಂದೆ ಗರಿ ಗರಿ ಮಸಾಲೆ ದೋಸೆ ಸಿಗಲ್ಲ. ದೋಸೆ ಪೂರೈಕೆಗೂ ಕೂಡ ಸಮಯ ನಿಗದಿ ಮಾಡಿದ್ದಾರೆ ಮಾಲೀಕರು. ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ದೋಸೆಯನ್ನ ಪೂರೈಕೆ ಮಾಡಲಾಗುತ್ತೆ. ರಾಷ್ಟ್ರಗಳ ಯುದ್ಧದಿಂದಾಗಿ ಭಾರತದ ಮೇಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಎಫೆಕ್ಟ್ ಬೀಳ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಡುಗೆ ಇಂಧನದ ಅಲಭ್ಯತೆಗಳು ಕೂಡ ಉಂಟಾಗ್ತಾ ಇದೆ. ಪ್ರಮುಖವಾಗಿ ಹೋಟೆಲ್ಗಳಲ್ಲಿ ಯೂಸ್ ಮಾಡುವಂತಹ ಕಮರ್ಷಿಯಲ್ ಗ್ಯಾಸ್ ಏನಿದೆ ಅದರ ಕೊರತೆ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಕಾಡ್ತಾ ಇದೆ. ಹೀಗಾಗಿ ಹೋಟೆಲ್ಗಳಲ್ಲಿ ಒಂದು ಅಡುಗೆ ಮಾಡುವುದೇ ಬಹಳಷ್ಟು ಕಷ್ಟದ ಪರಿಸ್ಥಿತಿ ಎನ್ನುವಂತಿದೆ. ಯಾಕಂದ್ರೆ ಸರಿಯಾದ ಸಂದರ್ಭದಲ್ಲಿ ಬೇಕಾದಂತಹ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ತೊಂದರೆಯನ್ನ ಹೋಟೆಲ್ ಮಾಲಕರು ಅನುಭವಿಸ್ತಾ ಇದ್ದಾರೆ. ಕೆಲವು ಬೆಂಗಳೂರು ಕಡೆ ಎಲ್ಲ ಕಟ್ಟಿಗೆಯ ಮೂಲಕವಾಗಿ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳನ್ನ ಮಾಡಿದ್ರೆ, ಮಂಗಳೂರಲ್ಲಿ ಸದ್ಯ ಇರುವಂತಹ ಗ್ಯಾಸ್ಗಳನ್ನೇ ಬಳಸಿಕೊಂಡು ಇಲ್ಲಿ ಅಡುಗೆಗಳನ್ನ ಮಾಡಲಾಗ್ತಾ ಇದೆ. ನಾನೀಗ ಮಂಗಳೂರಿನ ಪ್ರಸಿದ್ಧ ತಾಜ್ ಹೋಟೆಲ್ನಲ್ಲಿದ್ದೇನೆ. ಇಲ್ಲಿಯೂ ಕೂಡ ಒಂದಷ್ಟು ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆ ಉಂಟಾಗ್ತಾ ಇದೆ. ಹೀಗಾಗಿ ಹೋಟೆಲ್ನವರೇ ಇದಕ್ಕೆ ಬೇಕಾದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಹೋಟೆಲ್ ಮಾಲಕರ ಸಂಘದ ಅಧ್ಯಕ್ಷರು ಮತ್ತು ತಾಜ್ ಹೋಟೆಲ್ನ ಎಂಡಿ ಆದಂತಹ ಜಗದೀಶ್ ಶೆಣೈ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಸರಿ, ಈಗ ಕಮರ್ಷಿಯಲ್ ಗ್ಯಾಸ್ನ ತೊಂದರೆ ಉಂಟಾಗ್ತಾ ಇದೆ. ಮಂಗಳೂರಿನಲ್ಲಿ ಯಾವ ರೀತಿಯ ಹೋಟೆಲ್ಗಳಲ್ಲಿ ಯಾವ ರೀತಿಯಾಗಿ ತೊಂದರೆ ಆಗ್ತಿದೆ, ಪ್ರಮುಖವಾಗಿ ನಿಮ್ಮ ಹೋಟೆಲ್ನಲ್ಲಿ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತ? ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಇಲ್ಲ. ಸಾಧಾರಣ 1st of March ನಿಂದ ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಸೆಂಟ್ರಲ್ ಗವರ್ಮೆಂಟ್ ಆಯಿಲ್ ಕಂಪನಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಕಮರ್ಷಿಯಲ್ ಸಿಲಿಂಡರ್ ಪ್ರೊಡಕ್ಷನ್ ಮಾಡಬಾರ್ದು ಅಂತೇಳಿ. ಇದರಿಂದ ಹಲವಾರು ಹೋಟೆಲ್ನವರು ತೊಂದರೆಯಲ್ಲಿ ಬಿದ್ದಿದ್ದಾರೆ. ತಮ್ಮ ಪ್ರೊಡಕ್ಷನ್ ಮಾಡಲಿಕ್ಕೆ ಆಗುದಿಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಹೋಟೆಲಲ್ಲಿ ನಾವು ದೋಸೆ ಐಟಮ್ ಎಲ್ಲ ಸ್ಟಾಪ್ ಮಾಡಿದ್ದೇವೆ. ಬೆಳಿಗ್ಗೆದ್ದು ದೋಸೆ ಇಲ್ಲ,
ಮಧ್ಯಾಹ್ನ ಮಾತ್ರ ನಾವು ಗ್ರಾಹಕರಿಗೆ ಕೊಡಬೇಕಾಗ್ತದೆ. ಇದರಿಂದ ಗ್ರಾಹಕರು ಸಹ ತೊಂದರೆಯಲ್ಲಿ ಬಿದ್ದಿದ್ದಾರೆ. ತಿಂಡಿ ಇಲ್ಲದಿದ್ರೆ ಅವರು ಬರುವುದು ಸ್ಟಾಪ್ ಮಾಡುತ್ತಾರೆ. ಇದರಿಂದ ನಮಗೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಸಿ ಇದೀಗ ಮಂಗಳೂರಿಗೂ ಕೂಡ ತಟ್ಟಿದೆ. ಮಂಗಳೂರಿನ ಹೋಟೆಲ್ಗಳಲ್ಲಿ ದೋಸೆಗೂ ಕೂಡ ಇದೀಗ ಕಂಡೀಷನ್ ಅಪ್ಲೈ ಮಾಡಲಾಗಿದೆ. ಹಾಗಾದ್ರೆ ಆ ಕಂಡೀಷನ್ ಏನು? ಎಲ್ಲಾ ಸಮಯದಲ್ಲೂ ಕೂಡ ಇನ್ಮುಂದೆ ಮಸಾಲೆ ದೋಸೆ ಸಿಗೋದಿಲ್ಲ. ಮಂಗಳೂರು ಹೋಟೆಲ್ಗಳಲ್ಲಿ ದೋಸೆಗೂ ಕೂಡ ಈಗ ಕಂಡೀಷನ್ ಹಾಕಲಾಗಿದೆ. ಎಲ್ಲಾ ಸಮಯದಲ್ಲೂ ಇನ್ಮುಂದೆ ಗರಿ ಗರಿ ಮಸಾಲೆ ದೋಸೆ ಸಿಗಲ್ಲ. ದೋಸೆ ಪೂರೈಕೆಗೂ ಕೂಡ ಸಮಯ ನಿಗದಿ ಮಾಡಿದ್ದಾರೆ ಮಾಲೀಕರು. ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ದೋಸೆಯನ್ನ ಪೂರೈಕೆ ಮಾಡಲಾಗುತ್ತೆ. ರಾಷ್ಟ್ರಗಳ ಯುದ್ಧದಿಂದಾಗಿ ಭಾರತದ ಮೇಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಎಫೆಕ್ಟ್ ಬೀಳ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಡುಗೆ ಇಂಧನದ ಅಲಭ್ಯತೆಗಳು ಕೂಡ ಉಂಟಾಗ್ತಾ ಇದೆ. ಪ್ರಮುಖವಾಗಿ ಹೋಟೆಲ್ಗಳಲ್ಲಿ ಯೂಸ್ ಮಾಡುವಂತಹ ಕಮರ್ಷಿಯಲ್ ಗ್ಯಾಸ್ ಏನಿದೆ ಅದರ ಕೊರತೆ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಕಾಡ್ತಾ ಇದೆ. ಹೀಗಾಗಿ ಹೋಟೆಲ್ಗಳಲ್ಲಿ ಒಂದು ಅಡುಗೆ ಮಾಡುವುದೇ ಬಹಳಷ್ಟು ಕಷ್ಟದ ಪರಿಸ್ಥಿತಿ ಅನ್ನುವಂತಿದೆ. ಯಾಕಂದ್ರೆ ಸರಿಯಾದ ಸಂದರ್ಭದಲ್ಲಿ ಬೇಕಾದಂತಹ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ತೊಂದರೆಯನ್ನ ಹೋಟೆಲ್ ಮಾಲಕರು ಅನುಭವಿಸ್ತಾ ಇದ್ದಾರೆ. ಕೆಲವು ಬೆಂಗಳೂರು ಕಡೆ ಎಲ್ಲ ಕಟ್ಟಿಗೆಯ ಮೂಲಕವಾಗಿ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳನ್ನ ಮಾಡಿದ್ರೆ, ಮಂಗಳೂರಲ್ಲಿ ಸದ್ಯ ಇರುವಂತಹ ಗ್ಯಾಸ್ಗಳನ್ನೇ ಬಳಸಿಕೊಂಡು ಇಲ್ಲಿ ಅಡುಗೆಗಳನ್ನ ಮಾಡಲಾಗ್ತಾ ಇದೆ. ನಾನೀಗ ಮಂಗಳೂರಿನ ಪ್ರಸಿದ್ಧ ತಾಜ್ ಹೋಟೆಲ್ನಲ್ಲಿದ್ದೇನೆ. ಇಲ್ಲಿಯೂ ಕೂಡ ಒಂದಷ್ಟು ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆ ಉಂಟಾಗ್ತಾ ಇದೆ. ಹೀಗಾಗಿ ಹೋಟೆಲ್ನವರೇ ಇದಕ್ಕೆ ಬೇಕಾದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಹೋಟೆಲ್ ಮಾಲಕರ ಸಂಘದ ಅಧ್ಯಕ್ಷರು ಮತ್ತು ತಾಜ್ ಹೋಟೆಲ್ನ ಎಂಡಿ ಆದಂತಹ ಜಗದೀಶ್ ಶೆಣೈ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಸರಿ, ಈಗ ಕಮರ್ಷಿಯಲ್ ಗ್ಯಾಸ್ನ ತೊಂದರೆ ಉಂಟಾಗ್ತಾ ಇದೆ. ಮಂಗಳೂರಿನಲ್ಲಿ ಯಾವ ರೀತಿಯ ಹೋಟೆಲ್ಗಳಲ್ಲಿ ಯಾವ ರೀತಿಯಾಗಿ ತೊಂದರೆ ಆಗ್ತಿದೆ, ಪ್ರಮುಖವಾಗಿ ನಿಮ್ಮ ಹೋಟೆಲ್ನಲ್ಲಿ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತ? ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಇಲ್ಲ. ಸಾಧಾರಣ 1st of ಮಾರ್ಚ್ನಿಂದ ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಸೆಂಟ್ರಲ್ ಗವರ್ಮೆಂಟ್ ಆಯಿಲ್ ಕಂಪನಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಕಮರ್ಷಿಯಲ್ ಸಿಲಿಂಡರ್ ಪ್ರೊಡಕ್ಷನ್ ಮಾಡಬಾರ್ದು ಅಂತೇಳಿ. ಇದರಿಂದ ಹಲವಾರು ಹೋಟೆಲ್ನವರು ತೊಂದರೆಯಲ್ಲಿ ಬಿದ್ದಿದ್ದಾರೆ. ತಮ್ಮ ಪ್ರೊಡಕ್ಷನ್ ಮಾಡಲಿಕ್ಕೆ ಆಗುದಿಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಹೋಟೆಲಲ್ಲಿ ನಾವು ದೋಸೆ ಐಟಮ್ ಎಲ್ಲ ಸ್ಟಾಪ್ ಮಾಡಿದ್ದೇವೆ. ಬೆಳಿಗ್ಗೆದ್ದು ದೋಸೆ ಇಲ್ಲ, ಮಧ್ಯಾಹ್ನ ಮಾತ್ರ ನಾವು ಗ್ರಾಹಕರಿಗೆ ಕೊಡಬೇಕಾಗ್ತದೆ. ಇದರಿಂದ ಗ್ರಾಹಕರು ಸಹ ತೊಂದರೆಯಲ್ಲಿ ಬಿದ್ದಿದ್ದಾರೆ. ತಿಂಡಿ ಇಲ್ಲದಿದ್ರೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಸಿ ಇದೀಗ ಮಂಗಳೂರಿಗೂ ಕೂಡ ತಟ್ಟಿದೆ. ಮಂಗಳೂರಿನ ಹೋಟೆಲ್ಗಳಲ್ಲಿ ದೋಸೆಗೂ ಕೂಡ ಇದೀಗ ಕಂಡೀಷನ್ ಅಪ್ಲೈ ಮಾಡಲಾಗಿದೆ. ಹಾಗಾದ್ರೆ ಆ ಕಂಡೀಷನ್ ಏನು? ಎಲ್ಲಾ ಸಮಯದಲ್ಲೂ ಕೂಡ ಇನ್ಮುಂದೆ ಮಸಾಲೆ ದೋಸೆ ಸಿಗೋದಿಲ್ಲ. ಮಂಗಳೂರು ಹೋಟೆಲ್ಗಳಲ್ಲಿ ದೋಸೆಗೂ ಕೂಡ ಈಗ ಕಂಡೀಷನ್ ಹಾಕಲಾಗಿದೆ. ಎಲ್ಲಾ ಸಮಯದಲ್ಲೂ ಇನ್ಮುಂದೆ ಗರಿ ಗರಿ ಮಸಾಲೆ ದೋಸೆ ಸಿಗಲ್ಲ. ದೋಸೆ ಪೂರೈಕೆಗೂ ಕೂಡ ಸಮಯ ನಿಗದಿ ಮಾಡಿದ್ದಾರೆ ಮಾಲೀಕರು. ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ದೋಸೆಯನ್ನ ಪೂರೈಕೆ ಮಾಡಲಾಗುತ್ತೆ. ರಾಷ್ಟ್ರಗಳ ಯುದ್ಧದಿಂದಾಗಿ ಭಾರತದ ಮೇಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಎಫೆಕ್ಟ್ ಬೀಳ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಡುಗೆ ಇಂಧನದ ಅಲಭ್ಯತೆಗಳು ಕೂಡ ಉಂಟಾಗ್ತಾ ಇದೆ. ಪ್ರಮುಖವಾಗಿ ಹೋಟೆಲ್ಗಳಲ್ಲಿ ಯೂಸ್ ಮಾಡುವಂತಹ ಕಮರ್ಷಿಯಲ್ ಗ್ಯಾಸ್ ಏನಿದೆ ಅದರ ಕೊರತೆ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಕಾಡ್ತಾ ಇದೆ. ಹೀಗಾಗಿ ಹೋಟೆಲ್ಗಳಲ್ಲಿ ಒಂದು ಅಡುಗೆ ಮಾಡುವುದೇ ಬಹಳಷ್ಟು ಕಷ್ಟದ ಪರಿಸ್ಥಿತಿ ಅನ್ನುವಂತಿದೆ. ಯಾಕಂದ್ರೆ ಸರಿಯಾದ ಸಂದರ್ಭದಲ್ಲಿ ಬೇಕಾದಂತಹ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ತೊಂದರೆಯನ್ನ ಹೋಟೆಲ್ ಮಾಲಕರು ಅನುಭವಿಸ್ತಾ ಇದ್ದಾರೆ. ಕೆಲವು ಬೆಂಗಳೂರು ಕಡೆ ಎಲ್ಲ ಕಟ್ಟಿಗೆಯ ಮೂಲಕವಾಗಿ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳನ್ನ ಮಾಡಿದ್ರೆ, ಮಂಗಳೂರಲ್ಲಿ ಸದ್ಯ ಇರುವಂತಹ ಗ್ಯಾಸ್ಗಳನ್ನೇ ಬಳಸಿಕೊಂಡು ಇಲ್ಲಿ ಅಡುಗೆಗಳನ್ನ ಮಾಡಲಾಗ್ತಾ ಇದೆ. ನಾನೀಗ ಮಂಗಳೂರಿನ ಪ್ರಸಿದ್ಧ ತಾಜ್ ಹೋಟೆಲ್ನಲ್ಲಿದ್ದೇನೆ. ಇಲ್ಲಿಯೂ ಕೂಡ ಒಂದಷ್ಟು ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆ ಉಂಟಾಗ್ತಾ ಇದೆ. ಹೀಗಾಗಿ ಹೋಟೆಲ್ನವರೇ ಇದಕ್ಕೆ ಬೇಕಾದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಹೋಟೆಲ್ ಮಾಲಕರ ಸಂಘದ ಅಧ್ಯಕ್ಷರು ಮತ್ತು ತಾಜ್ ಹೋಟೆಲ್ನ ಎಂಡಿ ಆದಂತಹ ಜಗದೀಶ್ ಶೆಣೈ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಸರಿ, ಈಗ ಕಮರ್ಷಿಯಲ್ ಗ್ಯಾಸ್ನ ತೊಂದರೆ ಉಂಟಾಗ್ತಾ ಇದೆ. ಮಂಗಳೂರಿನಲ್ಲಿ ಯಾವ ರೀತಿಯ ಹೋಟೆಲ್ಗಳಲ್ಲಿ ಯಾವ ರೀತಿಯಾಗಿ ತೊಂದರೆ ಆಗ್ತಿದೆ, ಪ್ರಮುಖವಾಗಿ ನಿಮ್ಮ ಹೋಟೆಲ್ನಲ್ಲಿ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತ? ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಇಲ್ಲ. ಸಾಧಾರಣ 1st of ಮಾರ್ಚ್ನಿಂದ ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಸೆಂಟ್ರಲ್ ಗವರ್ಮೆಂಟ್ ಆಯಿಲ್ ಕಂಪನಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಕಮರ್ಷಿಯಲ್ ಸಿಲಿಂಡರ್ ಪ್ರೊಡಕ್ಷನ್ ಮಾಡಬಾರ್ದು ಅಂತೇಳಿ. ಇದರಿಂದ ಹಲವಾರು ಹೋಟೆಲ್ನವರು ತೊಂದರೆಯಲ್ಲಿ ಬಿದ್ದಿದ್ದಾರೆ. ತಮ್ಮ ಪ್ರೊಡಕ್ಷನ್ ಮಾಡಲಿಕ್ಕೆ ಆಗುದಿಲ್ಲ.
ಫಾರ್ ಎಕ್ಸಾಂಪಲ್ ನಮ್ಮ ಹೋಟೆಲಲ್ಲಿ ನಾವು ದೋಸೆ ಐಟಮ್ ಎಲ್ಲ ಸ್ಟಾಪ್ ಮಾಡಿದ್ದೇವೆ. ಬೆಳಿಗ್ಗೆದ್ದು ದೋಸೆ ಇಲ್ಲ, ಮಧ್ಯಾಹ್ನ ಮಾತ್ರ ನಾವು ಗ್ರಾಹಕರಿಗೆ ಕೊಡಬೇಕಾಗ್ತದೆ. ಇದರಿಂದ ಗ್ರಾಹಕರು ಸಹ ತೊಂದರೆಯಲ್ಲಿ ಬಿದ್ದಿದ್ದಾರೆ. ತಿಂಡಿ ಇಲ್ಲದಿದ್ರೆ ಅವರು ಬರುವುದು ಸ್ಟಾಪ್ ಮಾಡ್ತಾರೆ. ಇದರಿಂದ ನಮಗೆ